ಯುವರ್ ಆನರ್, ಕಟಕಟೆಯಲ್ಲಿ ನಿಂತಿರೋ ಈತ ಅಂದ್ರೆ ನಾನು ಯಾರು ಏನು ಅಂತ ಇಂಟ್ರೊಡಕ್ಷನ್ ಕೊಡ್ಬೋದಲ್ವಾ? ನೋಡಿದ ತಕ್ಷಣ ಗೊತ್ತಾಗೋದಕ್ಕೆ ನಾನೇನು ಮನಮೋಹನ್ ಸಿಂಗ? ಶಂಕರ್ ಪ್ರಸಾದ್ ಅನ್ನೋ ಈತ, ಮರ್ಯಾದೆ ಮಿಸ್ಟರ್ ಶಂಕರ್ ಪ್ರಸಾದ್ ಅನ್ನೋ ಈತ ತಾನೇ ನ್ಯಾಯಾಧೀಶ, ತಾನು ಕೊಟ್ಟಿದ್ದೆ ತೀರ್ಪು ಅಂತ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡಿದ್ದಕ್ಕೆ ಕೆಲಸ ಕಳ್ಕೊಂಡಿರೋರು. ಇಷ್ಟಾದ್ಮೇಲೂ ತನ್ನ ಬುದ್ಧಿನ ಬದಲಾಯಿಸ್ಕೊಳ್ಳದೆ ಹಳೆಯ ದಾರಿ ಹಿಡಿದಿರೋರು. ಇವರ ಕ್ರೂರತ್ವಕ್ಕೆ ಬಲಿಯಾಗಿರೋರು 24/8/2009 ಕಾಲ್ ಸೆಂಟರ್ ಡ್ರೈವರ್ ಶಿವಕುಮಾರನ್ನ, 16/9/2009 ಡಾಕ್ಟರ್ ವಿ ಸಿದ್ದೇಗೌಡ ಅವ್ರನ್ನ, 30/9/2009 ಫಾದರ್ ರಿಚರ್ಡ್ ಸ್ಟೀಫನ್ ಅವ್ರನ್ನ ಕೊಂದಿದ್ದು. ಕೊನೆಯದಾಗಿ 14/10/2009 ಸಾಫ್ಟ್ವೇರ್ ಕಂಪನಿ ಮಾಲೀಕರಾದ ಆ ಪ್ರಕಾಶ್ ಸಿಬ್ಬಲ್ ಅವ್ರನ್ನ ಕೊಲೆಗೆ ಪ್ರಯತ್ನ ಪಟ್ಟು ಅದು ಸಕ್ಸಸ್ ಆಗಿದೆ. ಈಗ ನ್ಯಾಯಾಲಯದ ಮುಂದೆ ನಿಂತಿದ್ದಾರೆ. ಇಂಥ ಕ್ರೂರಿಗೆ ಮರಣದಂಡನೆ ಅಂತ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಡ್ತೀನಿ. ನಮಸ್ತೆ ಯುವರ್ ಆನರ್. ಮಿಸ್ಟರ್ ರಘುನಾಥ್ ರೆಡ್ಡಿ ಅವರು ಡೀಟೇಲ್ಸ್ನ ತುಂಬ ಚೆನ್ನಾಗಿ ಕಲೆಕ್ಟ್ ಮಾಡಿದ್ದಾರೆ. ಆದರೆ ಮರ್ಡರ್ ನಾನೇ ಮಾಡಿದೆ ಅನ್ನೋದಕ್ಕೆ ಯಾವ ಸಾಕ್ಷಿನೂ ಇಲ್ವಲ್ಲ? ತಾವು ಮರ್ತಿದ್ದೀರಾ, ಪ್ರಕಾಶ್ ಸಿಬಲ್ ಕೊಲೆಯ ಪ್ರಯತ್ನಕ್ಕೆ ಬಳಸಿದ ಚಾಕುನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದೆ. ಅದರ ಮೇಲೆ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಇದೆ. ಫೈನ್. ನಾನು ಮಿಸ್ಟರ್ ಪ್ರಕಾಶ್ ಸಿಬ್ಬಲ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂದ್ರಲ್ಲ, ಆ ಚಾಕುನ ಒಂದ್ಸರಿ ಕೋರ್ಟ್ನಲ್ಲಿ ನೋಡ್ಬೋದಾ? ಯುವರ್ ಆನರ್, ಯಾಕೆ ಕೊಲೆ ಮಾಡಿದ್ ನಾನೇ ಅಂತ ಹೇಳ್ತಾ ಇದ್ದೀರಾ? ಫಿಂಗರ್ ಪ್ರಿಂಟ್ಸ್ ನಂದೇ ಇದೆ ಅಂತ ಹೇಳ್ತಾ ಇದ್ದೀರಾ. ಅದನ್ನ ನಾನು ಕೋರ್ಟ್ನಲ್ಲಿ ನೋಡೋದ್ರಲ್ಲಿ ತಪ್ಪೇನಿದೆ ಯುವರ್ ಆನರ್? ತೋರ್ಸಪ್ಪ. ಯುವರ್ ಆನರ್, ಈ ಕೇಸ್ಗೆ ಸಂಬಂಧಪಟ್ಟವ್ರನ್ನೆಲ್ಲ ಬಿಟ್ಟು ಮಿಕ್ಕಿದವ್ರೆಲ್ಲಾರನು 10 ನಿಮಿಷದ ಕಾಲ ಹೊರಗಡೆ ಕಳ್ಸಕ್ಕಾಗತ್ತಾ? ಅಬ್ಜೆಕ್ಷನ್ ಯುವರ್ ಆನರ್. ತಪ್ಪೇನಿದೆ? ಹರ್ಷದ್ ಮೆಹ್ತಾ ಕೇಸ್ನಲ್ಲಿ ಆಗಿನ PM PV ನರಸಿಂಹರಾವ್ ಅವ್ರನ್ನ ಕೋರ್ಟ್ ಕರೆಸ್ಬೇಕಾದಾಗ ಇಡೀ ಕೋರ್ಟ್ನ ಶಿಫ್ಟ್ ಮಾಡಿದ್ರು, ಜ್ಞಾಪಕ ಇದೆಯಾ? ಇನ್ಫ್ಯಾಕ್ಟ್ ರಾಜೀವ್ ಗಾಂಧಿನ ಕೊಂದವ್ರಿಗೆ ಜಡ್ಜ್ಮೆಂಟ್ ಕೊಡಬೇಕು ಅಂದಾಗ ಕೋರ್ಟ್ನಲ್ಲಿ ಯಾರು ಇರಲಿಲ್ಲ ಯುವರ್ ಆನರ್. ಅದು ಅವರ ಲೈಫ್ ಪ್ರಶ್ನೆ. ನಮ್ದು ಲೈಫ್ ಲಾಂಗ್ ಪ್ರಶ್ನೆ ಅಲ್ಲ, ಲೈಫ್ ಪ್ರಶ್ನೆನೇ. ಎಲ್ರನ್ನು ಕಳ್ಸಪ್ಪ. ಹೇಳಿ. ಏನ್ ಮಾಡ್ತಿದ್ಯಾ? ನೋ ಮಿಸ್ಟರ್ ರೆಡ್ಡಿ, ಡೋಂಟ್ ಸ್ಟಾಪ್ ಇಟ್. ಯುವರ್ ಆನರ್, ನೋಡಿ ನನ್ನ ಕೈಯಲ್ಲಿ ರಕ್ತ ಹರಿತಿದೆ, ಅವರ ಕೈಯಲ್ಲಿ ಚಾಕು ಇದೆ, ಆ ಚಾಕು ಮೇಲೆ ಅವ್ರ ಫಿಂಗರ್ ಪ್ರಿಂಟ್ಸ್ ಕೂಡ ಇದೆ. ಈಗ ಅವರೇ ಕೊಲೆ ಮಾಡಕ್ ಪ್ರಯತ್ನ ಪಟ್ಟರು ಅಂದ್ರೆ ನೀವು ನಂಬ್ತೀರಾ? ಪ್ರಸಾದ್, ವಾಟ್ ಇಸ್ ದಿಸ್? ಇದರಲ್ಲಿ ಇನ್ನೂ ಪರ್ಸನಲ್ ದ್ವೇಷ ಇದೆ ಯುವರ್ ಆನರ್. ಮೊದಲು ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಸರ್, ಕೋರ್ಟಲ್ಲಿ ನೀವು ಕೈ ಕುಯ್ಕೊಂಡಿದ್ದು ದೊಡ್ಡ ನ್ಯೂಸ್ ಆಗಿದೆ. ನಿಮಗೆ TRP ಜಾಸ್ತಿ ಬೇಕು ಅಂದ್ರೆ, ಜನ ಜಾಸ್ತಿ ನಿಮ್ಮನ್ನು ನೋಡಬೇಕು ಅಂದ್ರೆ ಇಂಥ ಕೆಲಸ ಮಾಡೇ ಮಾಡ್ತಾರೆ. ಬನ್ನಿ ಈ ಕಡೆಗೆ, ಬನ್ನಿ ಈ ಕಡೆ ಸ್ವಲ್ಪ ಗಾಳಿ ಆಡಿ. ನೀವು ಕೈ ಕುಯ್ಕೊಂಡಿದ್ದಕ್ಕೆ ಕಾರಣ? ಸತ್ಯ ತಿಳಿಸೋಣ ಅಂತ. ಇದರಿಂದ ನಿಮ್ ಪ್ರಾಣನೇ ಹೋಗ್ತಿತ್ತು. ಮಾನ ಉಳಿತಲ್ಲ, ತುಂಬಾ ಬ್ಲೀಡ್ ಆಗಿದೆ. ಡಾಕ್ಟರ್ ಆಪಲ್ ತಿನ್ನಿ ಅಂತ ಹೇಳಿದ್ದಾರೆ, ತಿಂತಾ ಇದ್ದೀನಿ. ನಿಮ್ ಉತ್ತರ ಯಾಕೋ ಸರಿಯಾಗಿಲ್ಲ ಅನಿಸ್ತಿದೆ. ಅದೇ ಹಳೆ ಪ್ರಶ್ನೆ ಬಿಟ್ಟು ಹೊಸದಾಗಿ ನನ್ನ ಕೇಳಿ. ನಿಮ್ ದ್ವೇಷ ಯಾರ ಮೇಲೆ? ನಿಮ್ ಉದ್ದೇಶ ಏನು? ನಿಮ್ ಹೋರಾಟ ಎಲ್ಲಿವರೆಗೆ? ನಿಮ್ ಹಿಂದೆ ಇರೋರು ಯಾರ್ಯಾರು? ಇದೆಲ್ಲದರ ಸತ್ಯ ನಮ್ ಜನಕ್ಕೆ ಗೊತ್ತಾಗ್ಬೇಕಾಗಿದೆ. ಯಾಕೆ ಸರ್ ಪ್ರಶ್ನೆ ಕೇಳಿ ಭಯ ಪಡ್ತಿದ್ದೀರೋ ಇಲ್ಲ ಉತ್ತರ ಸಿಗದೆ ಓದಾಡ್ತಿದ್ದೀರೋ? ಸತ್ಯ ಗೊತ್ತಾಗ್ಬೇಕಾ? ಹಾಗಾದ್ರೆ ನಾನು ಹೇಳೋರೆಲ್ಲ ಕರ್ಕೊಂಬಂದು ಕೂರಿಸಿ ಜನಗಳ ಮುಂದೆ ನೇರವಾಗಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಲೈವ್ನಲ್ಲಿ. ವೆಲ್ಕಮ್ ಟು ಆ ಪ್ರೋಗ್ರಾಮ್. ಥ್ಯಾಂಕ್ ಯು. ಸರ್, ಕೋರ್ಟ್ ಹಾಲಲ್ಲಿ ನಿಮ್ ಕೈನ ನೀವೇ ಕೊಯ್ಕೊಂಡ್ರಿ. ಇದು ಗಿಮಿಕಾ? ಖಂಡಿತವಾಗ್ಲೂ ಇಲ್ಲ. ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅದೊಂದೇ ದಾರಿ ಇದ್ದಿದ್ದು. ಹಾಗಾದ್ರೆ ನಿಮ್ ಪ್ರಕಾರ ಸುಮ್ಮನಿದ್ದಿದ್ರೆ ನ್ಯಾಯ ಸಿಗ್ತಾ ಇರ್ಲಿಲ್ವಾ? ನ್ಯಾಯ ಇದ್ರೆ ತಾನೇ ಸಿಗೋದಕ್ಕೆ. ಅಂದ್ರೆ ಇದಕ್ಕೇನು ಹೇಳ್ತೀರಾ? ನೋಡಿ, ಯಾರೋ ಒಬ್ಬರನ್ನ ಮುಂದಿಟ್ಕೊಂಡು ಇಡೀ ನ್ಯಾಯಾಂಗ ವ್ಯವಸ್ಥೆನೇ ಸರಿ ಇಲ್ಲ ಅನ್ನೋದು ತಪ್ಪು. ಮತ್ತಿನ್ನೇನು ಮಾಡೋದು? ಕಾಸಿಗೋಸ್ಕರ ಕೇಸ್ ತಗೊಳ್ಳೋರಿರೋವರೆಗೂ ನ್ಯಾಯ ಎಲ್ಲಿ ಸಿಗುತ್ತೆ? ಮಾತಿಗೆ ಮೊದಲು ಅನ್ಯಾಯ ಆಗಿದೆ ಅಂತ ಕೂಗಾಡ್ತಿದ್ದೀರಲ್ಲ, ಯಾರಿಗೆ ಎಲ್ಲಿ ಅನ್ಯಾಯ ಆಗಿದೆ ತೋರಿಸಿ, ಕರೆದು ಪ್ರೂವ್ ಮಾಡಿ. ತೋರಿಸಿದ್ರೆ ನೋಡೋ ತಾಕತ್ತು, ನೋಡಿದ್ರೆ ಅವ್ರ ನೋವನ್ನ ಅರ್ಗಿಸ್ಕೊಳ್ಳೋ ತಾಕತ್ತು, ಆಮೇಲೆ ಅವ್ರಿಗೆ ಪರಿಹಾರ ನೀಡೋ ತಾಕತ್ತು ನಿಮ್ಗೆ ಇದೆಯೇನ್ರಿ? ಕೂತ್ಕೊಳ್ರಿ. ಕಿರ್ಚಾಡ್ಬೇಡ್ರಿ. ಲಾಲಿ ಆಡಿದ್ರೆ ಜನ ಹೇಳಲ್ಲ ಸರ್. ತಾವು ತುಂಬಾ ಎಕ್ಸೈಟ್ ಆಗಬೇಡಿ, ಕೂತ್ಕೊಳ್ಳಿ.
ಇವರೆಲ್ಲ ಯಾರು ಗೊತ್ತಾ? ಬೇಟ ತೆಗೆದ್ರೆ ವಿಶ್ವೇಶ್ವರನ್ನೇ ಗುರ್ತಿಡಕ್ಕಾಗದ್ರೆ ಅಂತ ಕಾಲ ಇದು. ಅಂಥದ್ರಲ್ಲಿ ಇವ್ರನ್ನ ಹೆಂಗ್ರಿ ಗುರ್ತಿಡಕ್ ಸಾಧ್ಯ? ಬೋರ್ಡ್ ಹೊಡೆಸ್ಕೊಂಡ್ರು ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಗುರ್ತಿಡಿತಾರೆ ತಾನೇ. ಜೋಕ್ ಮಾಡಬೇಡಿ. ಜೋಕ್ ಮಾಡ್ತಾನೆ ಇದ್ರೆ ಜೀವನದಲ್ಲಿ ದೊಡ್ಡ ಜೋಕರ್ ಅನ್ಸ್ಕೊಂಡ್ಬಿಡ್ತೀರಾ. ಪ್ಲೀಸ್ ಸಿಟ್ ಡೌನ್. ನನ್ನ ಹೆಸರು ಜಯಲಕ್ಷ್ಮಿ ಅಂತ. ನನ್ನ ಹೆಸರು ಶಾಂತಿ ಅಂತ. ನನ್ನ ಹೆಸರು ಶ್ರುತಿ. ನಾನು SSLC ಓದ್ಬೇಕಾದ್ರೆ ಒಬ್ಬ ನನ್ನನ್ನು ಪ್ರೀತಿಸ್ತಿದ್ದ. ಬಂದು ಅವಾಗವಾಗ ತೊಂದರೆ ಕೊಡ್ತಾ ಇದ್ದ. ನಾನು ತುಂಬ ರೆಫ್ಯೂಸ್ ಮಾಡಿದೆ. ಆಮೇಲೆ ಸ್ವಲ್ಪ ದಿನ ಕಾಣಿಸ್ಕೊಳ್ಳಿಲ್ಲ ಹುಡುಗನು. ಒಂದಿನ ಯಾವುದೋ ಕೆಲಸದ ಮೇಲೆ ಆಚೆ ಹೋಗ್ಬೇಕಾದ್ರೆ ಮತ್ತೆ ಬಂದು ನನಗೆ ಪ್ರಪೋಸ್ ಮಾಡ್ದ. ಅದಕ್ಕೆ ನನಗೆ ತುಂಬ ಕೋಪ ಇತ್ತು ಅವನ ಮೇಲೆ. ತುಂಬ ಕಾಟ ಕೊಡ್ತಾನೆ ಅಂತ ಹೇಳಿಬಿಟ್ಟು, ತುಂಬ ಕೋಪದಿಂದ ಆಗಲ್ಲ ಅಂತ ಹೇಳಿಬಿಟ್ಟು ಚೆನ್ನಾಗಿ ಬೈದ್ಬಿಟ್ಟೆ. ನಾನು ಬಸ್ ಕ್ಯಾಚ್ ಮಾಡಬೇಕಾದ್ರೆ ಅವನ ಹಿಂದ್ಗಡೆಯಿಂದ ಬಂದ್ಬಿಟ್ಟು ಆ್ಯಸಿಡ್ ಹಾಕ್ಬಿಟ್ಟ. ನಮ್ಮ ಯಜಮಾನ್ರು ಯಾವಾಗಲೂ ನನ್ನ ಮೇಲೆ ಜಾಸ್ತಿ ಅನುಮಾನ ಪಡ್ತಿದ್ರು. ಅದ್ರ ಜೊತೆಲಿ ಜಾಸ್ತಿ ಡ್ರಿಂಕ್ಸ್ ಮಾಡ್ತಿದ್ರು. ಅನುಮಾನದಿಂದಲೇ ಈ ರೀತಿ ನನಗೆ ಮಾಡಿದ್ದು. ಗಂಡ ದಿನ ಕುಡ್ಕೊಂಡು ಬಂದು ನನ್ನನ್ನು ಹೊಡೆಯೋರು. ತಾವೂ ತಂದು ಹಾಕ್ತಾ ಇರಲಿಲ್ಲ. ನಾನು ಕೆಲ್ಸಕ್ಕೆ ಹೋದರೆ ಅದು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆದರೂ ಕಷ್ಟಪಟ್ಟು ಕೆಲ್ಸಕ್ಕೆ ಹೋದರೆ ತಿಂಗಳಾದರೆ ಬಂದು ಸಂಬಳ ಕಿತ್ಕೊಳ್ಳೋರು. ಆ ತಿಂಗಳು ಕೊಡದೇ ಇರೋದಕ್ಕೆ ನಿಂಗೆ ಮಾಡ್ತೀನಿ ನೋಡು ಅಂದ್ಬಿಟ್ಟು ಈ ಥರ ಮಾಡಿದ್ರು. ಈ 3 ಜನ ಹೆಣ್ಮಕ್ಳ ವಿಷಯ ಆಮೇಲೆ ಮಾತಾಡ್ತೀನಿ. ನಾವಿಬ್ರು ಭೇಟಿ ಆಗೋದಕ್ಕೆ ಒಂದು ಹೆಣ್ಣು ಮಗು ಕಾರಣ ಜ್ಞಾಪಕ ಇದೆಯಾ? ನಿಮ್ಮ ಆಫೀಸರ್ ಇದ್ದಾರಾ? ಒಳಗೋಗಿ ಕೇಳಿ. ಎಕ್ಸ್ಕ್ಯೂಸ್ ಮೀ, ಹೇಳಿ. ಅವನೇನ್ ತಪ್ಪು ಮಾಡಿದಾನೆ? ಏನದು ಪನಿಷ್ಮೆಂಟ್? ಅವನ್ಗೆ ಉಪ್ಪು ತಿನ್ಬೇಡ ಅಂದ್ವಿ, ಹಂಗೂ ತಿಂದ. ಅದಕ್ಕೆ ಅವ್ನ್ BP ಬರೋವರೆಗೂ ತಿನ್ನಿಸ್ತಾನೆ ಇರ್ತೀವಿ. ಏಯ್ ಬಾರ್ಸೋ. ನಾನೊಂದು ಕಂಪ್ಲೇಂಟ್ ಕೊಡ್ಬೇಕು. ಹೇಳಿ ಮೇಡಮ್. ನನಗ್ ದಿನ ಒಬ್ಬ ಫೋನ್ ಮಾಡಿ ಹ್ಯಾರಸ್ ಮಾಡ್ತಾ ಇದ್ದಾನೆ. ಕೆಟ್ಟದಾಗಿ ಮಾತಾಡ್ತಾನೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಕಂಪ್ಲೇಂಟ್ ಬರ್ಕೊಡಿ. ಸರಿ. ಈ ಕಂಪ್ಲೇಂಟ್ ಫೈಲ್ನಲ್ಲೇ ಭದ್ರವಾಗಿರುತ್ತೋ ಇಲ್ಲ ಕ್ಲಿಯರ್ ಆಗುತ್ತೋ? ಇನ್ 24 hours ಅಲ್ಲಿ ನಿಮ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಅಷ್ಟೊಂದು ಗ್ಯಾರಂಟಿನಾ? ಖಂಡಿತವಾಗ್ಲು. ಬೆಂಕಿಗಿಂತ ಗಾಳಿ ಫಾಸ್ಟ್, ಗಾಳಿಗಿಂತ ಶಬ್ದ ಫಾಸ್ಟ್, ಶಬ್ದಕ್ಕಿಂತ ಮನಸ್ಸು ಫಾಸ್ಟ್. ನಮ್ಮ ಸಾಹೇಬ್ರು ಅದೆಲ್ಲದಕ್ಕಿಂತ ಫಾಸ್ಟ್. ಸಲಾಮ್ ಅಲೈಕುಂ ಸಾಬ್. क्या माँ शबीर तेरा किस्सा घर में अम्मी सब ठीक है? क्या तेरा लफड़ा? ಬೆಂಗಳೂರು ಸೌತ್ ಫುಲ್ ನಂದೆ. ಪರವಾಗಿಲ್ಲ ಹೇಳು. ಬಾದ್ ಮೇ ಬೋಲೋ ಜೈ. ನಾನೇ ಕಂಟ್ರೋಲ್ ಮಾಡ್ತಿದ್ದೆ. ಶರೀಫ್ ನಾರ್ತು, ಅಯ್ಯ ಪಾಪ. ಸೆಂಟ್ರಲ್ ಸೋಮ ನೋಡ್ಕೋತಿದ್ದ. ಈಗ ಈ ನನ್ನ ಮಗ ನುಗ್ಗವನೆ. ನಮಸ್ಕಾರ ಸರ್. ತಾವೇನ ಸರ್ ಕಿಲಾಡಿ? ಏಯ್, ಸಂತೆಯಲ್ಲಿ ಒಣಗಿ ಶುಂಠಿ ಮಾರೋಡಿದ್ದಂಗವನೇ ಇವನ್ ಕಿಲಾಡಿನಾ? ಅಲ್ಲ ಕಣ್ರೋ, ಎಲ್ಲ ನೀವೇ ರೂಲ್ ಮಾಡ್ಕೊಂಡ್ಬಿಟ್ರೆ ಎಲೆಕ್ಷನ್ ಗೆದ್ರು MP ಗಳೇನ ಮಾಡ್ತಾರೆ? ಒಂದು ಕೆಲಸ ಮಾಡ್ರಪ್ಪ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಕೆಲಸ ಕೊಡ್ರೋ. ಆಗಲ್ವಾ? ನಮ್ಮ ಡ್ರೆಸ್ ಎಲ್ಲ ಬಿಚ್ಕೊಡ್ತೀವಿ, ಎಲ್ಲವನ್ನ ಡ್ರೆಸ್ ಹಾಕೊಂಡ್ಬಿಟ್ಟು ಒಂದೊಂದು ಏನೋ ನೀವೇ ಕಂಟ್ರೋಲ್ ತಗೊಂಡ್ಬಿಡ್ರೋ. ನಿಮ್ಮ ಪ್ರಾಬ್ಲಮ್ ಏನ್ರೋ ಈಗ? ನಮ್ಮಿಬ್ರಲ್ಲಿ ಒಬ್ರು ನ್ಯೂಟ್ಲ್ ಆಗ್ಬೇಕು. ಅದು ಯಾರು ಅಂತ ನೀವೇ ಹೇಳಿ. ಗಾಡಿನ ನನ್ನ ಮಗನ ನ್ಯೂಟ್ಲ ಹಾಕಿದ್ದು. ಫಸ್ಟ್ ಕರ್ಕೊಂಡೋಗಿ ಅವ್ನು ಕಟಿಂಗ್ ಮಾಡ್ಸ. ಪೊಲೀಸ್ ಅವ್ರನ್ನ ಕರ್ಕೊಂಬಂದು ನ್ಯಾಯಕ್ಕೆ ಇಡ್ತೀರಾ? ಹೋಗ್ರ, ನೀವೇ ತೀರ್ಮಾನ ಮಾಡ್ಕೊಳ್ರ. ಹೋಗ ಮಾತಾಡೋಗ. ಹೋಗ್ರ ಹೋಗ್ರ, ಕಿತ್ತಾಡ್ಬಿಡ್ರಿ ಹೋಗ್ರ. ಬುದ್ಧಿ ಇಲ್ಲ ಮಕ್ಕಳು ನಿಮಗೆ. ಏನಮ್ಮ ಚಿನ್ನ? ಸರ್, ಒಂದು ಕಂಪ್ಲೇಂಟ್ ಬಂದಿದೆ. ಅಡ್ರೆಸ್ಸು ನಂಬರ್ 5/1 ವೀರೇಶ್ವರ ನಿಲಯ, ಕತ್ರಿಗುಪ್ಪೆ ಮೈನ್ ರೋಡ್, 43 ಲಾಸ್ಟ್ ಬಸ್ ಸ್ಟಾಪ್. ಅಬ್ಬಬ್ಬಬ್ಬಬ್ಬ, ಏನ್ರಿ ಕ್ರಿಮಿನಲ್ಸ್ ಇವತ್ತು ಅಡ್ರೆಸ್ ಕೊಟ್ಟು ಕ್ರೈಮ್ ಮಾಡೋ ಲೆವೆಲ್ ಬಂದಿದ್ದಾರೆ. ಅಬ್ಬಾ 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 ಅಬ್ಬಾ, ವೆರಿ ಗುಡ್ ವೆರಿ ಗುಡ್. ಅನಿಲ್, ಗೋ ಅಂಡ್ ಗೆಟ್ ಹಿಮ್. ಬರ್ಬೇಕಾದ್ರೆ ಸ್ವಲ್ಪ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಕರ್ಕೊಂಬನ್ನಿ. ಆಯ್ತೇನ್ರಲ್ಲೇ ಸರ್, ಒಂದು 5 ನಿಮಿಷ ಸರ್. ನನ್ನ ಮಕ್ಕಳ ಸರ್ಕಾರದವ್ರಿಗೆ ಶ್ರದ್ಧೆ ಇದ್ರೆ ಯಾವತ್ತೋ ಪೊಸಿಷನ್ ಉಳಿಸ್ಕೊಂಡ್ಬಿಟ್ಟಿರೋ ಕಣ. 1 ನಿಮಿಷ ಕೊಡ್ತೀನಿ. ನಾಯ್ಡು ಅವ್ರ ಫೋನ್. ಹೇಳಮ್ಮ ನಾಯ್ಡು. ಸರ್, ರಿಪೋರ್ಟ್ ಪ್ರಕಾರ ಹುಡುಗಿ ಏಜು 18 ರಿಂದ 20 ವರ್ಷ ಇದೆ ಸರ್. ಅಂದಾಗೆ ಆ ಮಿಸ್ಸಿಂಗ್ ಕಂಪ್ಲೇಂಟ್ ನಲ್ಲಿ ಆ ಏಜ್ ಗ್ರೂಪ್ ಎಷ್ಟು ಜನ ಇದಾರೆ ನೋಡಮ್ಮ? ನೋಡಾಯ್ತು ಸರ್, 6 ಕೇಸ್ಗಳಿದೆ. ಅಚ್ಚಾ 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 ಅಚ್ಚಾ, ವೆರಿ ಗುಡ್ ವೆರಿ ಗುಡ್. ಆ ಬ್ಲಡ್ ಯಾರಿಗೆ ಮ್ಯಾಚ್ ಆಗುತ್ತೆ ನೋಡ್ಕೊಂಡು ಅವ್ರನ್ನ ಕರೆಸಿ ಎನ್ಕ್ವೈರಿ ಮಾಡ್ಬೇಕಾಗುತ್ತೆ ಸರ್. ಕ್ಯಾರಿ ಆನ್ ಗುಡ್. ಏನ್ ಮಾಡ್ತಾ ಇರೋ? ಆಯ್ತೇನ್ರಪ್ಪ ಸಾಹೇಬ್ರೆ, ಒಂದು 5 ನಿಮಿಷ. ಮಂಗ್ಳೂರೇ ನಿಮ್ಮ ಅಪ್ಪಂದೇನಾ?
ಒಂದ ಬೆಂಗಳೂರು ನನ್ನ ಮಕ್ಕಳ ಭಾಗ ಭಾಗ ಹಂಚ್ಕೊಂತೀರಾ ಬರ ಹತ್ರ ಇಲ್ಲಿ ಭಾಗ ಹಂಚ್ಕೊಂತೀರ ನಾನು ಮಕ್ಕಳ ನಿಮ್ ಕಂಟ್ರೋಲ್ ಹಿಡಿದ್ರೆ ಮನೆ ಒಳಗಡೆ ಇರಬೇಕು ಹೊರಗಡೆ ಬರೋದು ಗಲಾಟೆ ಮಾಡಿದ್ರೆ ಮೆರೆದ್ರೆ ನಿಮ್ಮಿಂದ ಪಬ್ಲಿಕ್ ಏನಾದ್ರು ತೊಂದರೆ ಆದ್ರೆ ನಿಮ್ಮನ್ನ ಎನ್ಕೌಂಟರ್ ಮಾಡಲ್ಲ ಬರ ಇಲ್ಲಿ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಶೂಟ್ ಮಾಡಿ ಸಾಕಾಕ್ಬಿಡ್ತೀನಿ ಹುಷಾರಾಗಿರಿ ನಿಮ್ಮಪ್ಪ ಬರ ಹತ್ರಕ್ಕೆ ಬಾರ ಇಲ್ಲಿ ಬರ ಹತ್ರ ಬರಲ್ಲ ನಿಮ್ಮ ಅಪ್ಪ ಅಮ್ಮನ್ಗೆ ಹೇಳಿ ಕುಡಿಕೆ ರೆಡಿ ಮಾಡಿ ಇಟ್ಕೊಳ್ರಿ ತಲೆಗೋಲ್ ಹೊಡಿಯಕ್ಕೆ ಪಬ್ಲಿಕ್ ಮೇಲೆ ಗಲಾಟೆನ ತಾತಂದ ಆಸ್ತಿ ನಿಮ್ಮ ತಾತಂದ ಮರ್ಯಾದೆಯಾಗಿ ಯಾರು ಅಂತ ಹೇಳಿದ್ರೆ ಅವನೊಬ್ಬ ಖಾಲಿ ಆಗ್ತಾನೆ ಅವನ್ ತಪ್ಸಕ್ ಬಂದ್ರೆ ನೀವೆಲ್ಲ ಖಾಲಿ ಆಗ್ಬಿಡ್ತೀರ ನಮ್ಮ ಮಕ್ಕಳ ಏಯ್ ಸೊ ಅದಕ್ಕೆ ಈ ಹೋಟೆಲ್ ಓನರ್ ಹತ್ರ ಅವನ ಅಡ್ರೆಸ್ ತಗೊಂಡು ಹೋಗ್ತಾ ಇದೀನಿ ಸರ್. ವೆರಿ ಗುಡ್ ನೈಟ್ ಅವರೇ ಕೀಪ್ ಇಟ್ ಅಪ್ ಲೆಟ್ ಅಸ್ ಫಿನಿಶ್ ಇಟ್ ಟುಡೇ. ನನ್ನ ಮಕ್ಕಳ ನೀರಿಗೆ ಬಿದ್ದರೆ ಮುಳುಗೋಗ್ತೀರಾ, ಗಾಳಿಗೆ ಸಿಕ್ಕಿದ್ರೆ ಆರೋಗ್ತೀರಾ, ಬೆಂಕಿಗೆ ಬಿದ್ದರೆ ಸುಟ್ಟೋಗ್ತೀರಾ, ಈ ಪೊಲೀಸ್ನ ಎದುರಾಕೊಂಡ್ರೆ ಸತ್ತೋಗ್ತೀರಾ. ಶಂಕರ್ IPS. ವಾಟ್ ಮಿಸ್ಟರ್ ನಾಯ್ಡು? ಸರ್ ಒಳಗಡೆ ಒಂದು 7-8 ಜನ ಇದ್ದಾರೆ. ಎಲ್ಲರ ಹತ್ರನೂ ಎಲ್ಲಾ ತರದ ವೆಪನ್ಸ್ ಇದೆ ಸರ್. ಭಾಗ್ಯ ಅನ್ನೋ ಹುಡುಗಿ ಮರ್ಡರ್ ಕೇಸ್ನಲ್ಲಿ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಒಳಗ್ ಬಂದಿದ್ಯಾ, ಹೊರಗೆ ಹೆಂಗ್ ಹೋಗೋದು ಅಂತ ಯೋಚನೆ ಮಾಡು. ಲವ್ ಮರಿ, ನಾನು ಹೊಟ್ಟೆಯಿಂದ ಹೊರಗಡೆ ಬರಬೇಕು ಅಂತ ಡಿಸೈಡ್ ಮಾಡಿದಾಗ ನಮ್ಮಮ್ಮನೂ ನಾನು ಬೇಡ ಅನ್ನಲಿಲ್ಲ, ಡಾಕ್ಟ್ರು ಕೈಯಲ್ಲೂ ತಡೆಯೋಕ್ಕಾಗಲಿಲ್ಲ. ಏನಿದೊಂದು ಜುಜ್ಬಿ, ನಿನ್ನ ಅಡ್ಡ, ನಿನ್ನೊಂದು ರೌಡಿ, ಎತ್ತು ಬಾರೋ ಸುಮ್ಮನೆ. ಹೋಗಿ ನನ್ನ ಮಕ್ಕಳ, ಹೋಗಿ ಗಾಡಿ ಹತ್ತೋಗು. ಈಗ ಐತೆ ಚಮಡ ಸುಲಿತೀನಿ ನನ್ನ ಮಕ್ಕಳ. ಗಾಡಿ ಹತ್ರಿ ಗಾಡಿನ. ಸುಮ್ಮನೆ ಬೇವರ್ಸಿ ಎಸ್ ಪಿ ಇಲ್ಲ ಅವನೇ. ನಮಸ್ಕಾರ ಸರ್.
ನಾನು ಕೊಬ್ಬಿಳಿಸ್ತೀನಿ ಹತ್ತಿರ ನನ್ನ ಮಕ್ಕಳು ತುಳಿತೀನಿ ನಡಿ